ಸರ್ ಇನ್ನೊಂದು ಬಿಗ್ ಬಾಸ್ ಪ್ರತಿ ವರ್ಷ ಬರುತ್ತೆ, ನಂಬರ್ 1 ಇದೆ ನಮ್ಮ ಕನ್ನಡದಲ್ಲಿ ಸರ್. ಆದ್ರೂ ನೀವು ಅಲ್ಲಿ ನಿಂತ್ಕೊಂಡು ಮಾಡ್ತಾ ಇರ್ಬೇಕಾದ್ರೆ ನಂಗೆ ಅನ್ಸೋದು ಟಿ ವಿ ನೋಡ್ತಿರ್ಬೇಕಾದ್ರೆ ಸರ್ ಹೇಗೆ ಅಷ್ಟೊತ್ತು ನಿಲ್ತಾರೆ, ಅಷ್ಟು ಎನರ್ಜಿ ಫಸ್ಟಿಂದನೂ ಲಾಸ್ಟ್ವರೆಗೂ ಅದೇ ಎನರ್ಜಿ. ಬೈಬೇಕಾದ್ರೆ ಬೈತೀರಾ, ನಗಾಡ್ಬೇಕಾದ್ರೆ ಅಂತೀರಾ, ಹೊಗಳ್ಬೇಕಾದ್ರೆ ಹೊಗಳ್ತೀರಾ, ಬಟ್ ಎಲ್ಲೂ ಎನರ್ಜಿ ಡ್ರಾಪೇ ಆಗಿಲ್ಲ ಸರ್. ನಮ್ಮ ಒಬ್ಬರು ಸಿಸ್ಟರ್ ಇದ್ದಾರಮ್ಮ, ಚೈತ್ರ ಏನವ್ರ ಹೆಸರು, ಚೈತ್ರ ಕುಂದಾಪುರ ಅಂತ ನಮಗೊಂದು ಸಿಸ್ಟರ್ ಇದ್ದಾರೆ. ಅವ್ರು ಬಂದ್ಮೇಲೆ ಒಂದಂತೂ ಕಲಿತೆ, ಓಹೋ ನನಗೊಂದು ಕೌಂಟ್ರ್ ಬೇಕು. ಹಿಂಗೆ ನಿಂತ್ಕೊಂಬಿಟ್ಟು ಮಾತಾಡಿ ಇವಾಗ ಇಲ್ಲಾಂದ್ರೆ ಏನಾಗುತ್ತೆ, ಜೋಬಲ್ಲೇ ಕೈ ಹಾಕೊಂಡು ನಿಂತಿರ್ಬೇಕು. ಕೆಲವು ಟೈಮ್ ಕಾಸ್ಟ್ಯೂಮರ್ ಜೋಬು ಹೊಲ್ದಿರಲ್ಲ, ಕೈ ಎಲ್ಲಿಟ್ಕೊಳ್ಳೋದು ಗೊತ್ತಾಗಲ್ಲ, ಸುಮ್ಮನೆ ನಿಂತಿರ್ಬೇಕು. ಈ ಕೌಂಟ್ರ್ ಬಂದಿರುತ್ತೆ, ಒಂದು ಕಾಫಿ ಇಟ್ಕೊಂಡು ಕೂತ್ಬಿಟ್ಟಿರ್ತೀವಿ. ಬಿಗ್ ಬಾಸ್ ಅನ್ನೋ ವೇದಿಕೆ ಎಸ್ಪೆಷಲಿ ಈ ವರ್ಷ ಎಷ್ಟು ಚೆನ್ನಾಗಿ ನನಗೆ ಮಾಡಿಕೊಟ್ಟಿದ್ದಾರೆ ಅಂತ ಸುದೀಪ್ ಅವರೇ. ಇದು ವೇದಿಕೆ ಅಲ್ಲ, ನಿಮ್ಮ ಮನೆ ಅನ್ಕೇಳಿ ಬಿಟ್ಬಿಟ್ಟಿದ್ದಾರೆ. ಇನ್ನು ಇದೇ ಥರ ಹೋಗ್ತಾ ಇದ್ರೆ ನೆಕ್ಸ್ಟ್ ಹೇಳ್ತೀನಿ ಕೇಳಿ, ಬಾಟ್ಲು ಬಂದಾಯಿತು.